ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ ನ 14ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ರಿ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ. ಸ್ನೇಹಿತರೆ, ಹಂದರ್ನಲ್ಲಿ ಒಂದು ರಾತ್ರಿ ಉಳಿದು ಬೆಳಿಗ್ಗೆ ಬೇಗನೆ ಎದ್ದು ಬೈಕ್ ಅನ್ನ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಇವತ್ತಿನ ಡೆಸ್ಟಿನೇಷನ್ ಆಗಿತ್ತು ಲದಾಖ್ ನಲ್ಲಿ ನೀವು ನೋಡಲೇಬೇಕಾದಂತಹ ಜಾಗ ಪ್ಯಾಂಗಾಂಗ್ ಸರೋವರ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಈಗ ಹಂಡರಿಂದ ಹೊರಟಿದ್ದೀವಿ. ದಿಸ್ಕಿತ್ ತನಕ ಸೇಮ್ ರೂಟಲ್ಲಿ ಹೋಗಬೇಕು. ದಿಸ್ಕಿತಲ್ಲಿ ಪೆಟ್ರೋಲ್ ಸ್ಟೇಷನ್ ಇದೆ, ಫ್ಯೂಲ್ ಸ್ಟೇಷನ್ ಇದೆ. ಸೊ ಅಲ್ಲಿ ಪೆಟ್ರೋಲ್ ಹಾಕಿ, ಪೆಟ್ರೋಲ್ ಪಂಪ್ ಹೋಗಿ ಪೆಟ್ರೋಲ್ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ನಮ್ಮ ಇವತ್ತಿನ ಡೆಸ್ಟಿನಿ ಕಡೆ ರೈಡ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ರೈಡ್ ಕೂಡ ಸಖತ್ತಾಗಿರುತ್ತೆ. ನಾವು ಇವತ್ತು ಹೋಗುವಂಥ ಜಾಗ ಕೂಡ ಸಖತ್ತಾಗಿರುತ್ತೆ. ನುಬ್ರಾ ಕಣಿವೆಯ ಮೂಲಕ ಹೋಗುವಂತಹ ಇವತ್ತಿನ ನಮ್ಮ ಈ ಪಯಣ ನಮಗೆ ಇನ್ನಷ್ಟು ಸಖತ್ತಾಗಿರುವಂತಹ ಅದ್ಭುತವಾಗಿರುವಂತಹ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ ಅಂತ ಹೇಳಿ ನಮಗೆ ಮೊದಲೇ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಕೂಡ ಸಿಕ್ಕಾಬಟ್ಟೆ ಎಕ್ಸೈಟ್ ಬೇರೆ ಆಗಿದ್ವಿ. ಹಂದರ್ನಿಂದ ಹೊರಟ ಕೂಡಲೇ ನುಬ್ರಾ ವ್ಯಾಲಿಯ ಸೌಂದರ್ಯ ಕಣ್ಣು ತುಂಬಸಕ್ಕೆ ಶುರು ಮಾಡ್ತು. ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಬರಡು ಮರಳು ದಿಬ್ಬಗಳು, ದೂರದಲ್ಲಿ ಹಿಮದ ಆ ಬೆಟ್ಟಗಳು ಮತ್ತು ಮಧ್ಯದಲ್ಲಿ ಶೋಕ್ ನದಿ ಹರಿತಾ ಇತ್ತು. ಈ ದೃಶ್ಯ ನೋಡ್ತಾ ಇದ್ದಂತೆ ಮನಸ್ಸಿಗೆ ತುಂಬಾ ಸಂತೋಷವಾಗಿತ್ತು. ಸ್ನೇಹಿತರೆ, ನುಬ್ರಾ ವ್ಯಾಲಿಯ ಆ ಸ್ಯಾಂಡ್ ಡ್ಯೂನ್ಸ್ಗಳು ಅಂದ್ರೆ ಆ ಮರಳು ದಿಬ್ಬಗಳು ಕಾಣ್ತಾ ಇದ್ದಂತೆ ಅಯ್ಯೋ ಎಷ್ಟು ಸಖತ್ತಾಗಿತ್ತು, ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ದೂರದವರೆಗೆ ಹರಡಿರುವಂತಹ ಮರಳು ದಿಬ್ಬಗಳು, ಅವುಗಳ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇರುವುದು ಮತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಹಿಮದ ಬೆಟ್ಟಗಳು. ಈ ದೃಶ್ಯ ನೋಡ್ತಾ ಇದ್ದಂತೆ ಮುಂದೆ ಹೋಗಕ್ಕೆ ಮನ್ಸೇ ಬರ್ಲಿಲ್ಲ. ಸ್ನೇಹಿತರೆ, ಬೈಕ್ ಅನ್ನ ನಿಲ್ಲಿಸಿದ್ವಿ. ಒಂದಷ್ಟು ಹೊತ್ತು ಅಲ್ಲೇ ನಿಂತ್ವಿ. ಜೊತೆಗೆ ಅಲ್ಲಿದ್ದಂತಹ ಡಬಲ್ ಹಂಪ್ ಕ್ಯಾಮಲ್ಸ್ಗಳನ್ನು, ಅಂದ್ರೆ ಎರಡು ಬೆನ್ನಿನ ಅಂತ ಹೇಳ್ಬೋದೇನೋ ಅನ್ಕೋತೀನಿ, ಎರಡು ಬೆನ್ನಿನ ಒಂಟೆಗಳನ್ನ ನೋಡಿದ್ವಿ. ಒಂದಷ್ಟು ಜನ ಆ ಒಂಟೆಗಳ ಮೇಲೆ ಕುತ್ಕೊಂಡು ರೈಡ್ ಮಾಡ್ತಾ ಇದ್ರು. ನಮಗೂ ಹೇಳಿದ್ರು ಬನ್ನಿ ರೈಡ್ ಮಾಡಿ ಅಂತೇಳಿ. ಬಟ್ ನಮ್ಮ ಹತ್ರ ಅಷ್ಟೊಂದು ಸಮಯ ಇಲ್ಲದೆ ಇದ್ದಿದ್ರಿಂದ ನಾವು ಏನ್ ಮಾಡಿದ್ವಿ, ದೂರದಿಂದಲೇ ನೋಡ್ತಾ ಪ್ರಕೃತಿಯನ್ನ ಸವಿಯುತ್ತಾ ಒಂದಷ್ಟು ಕಾಲ ಅಲ್ಲೇ ಇದ್ದು ಮತ್ತೆ ನಮ್ಮ ರೈಡ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಹೋಗ್ತಾ ರಸ್ತೆಯಲ್ಲಿ ಮೊದಲಿಗೆ ಒಂದು ಪೆಟ್ರೋಲ್ ಸ್ಟೇಷನ್ ಸಿಗುತ್ತೆ. ಅಲ್ಲಿ ಮತ್ತೆ ನಮ್ಮ ಫ್ಯೂಲ್ ಟ್ಯಾಂಕ್ ನ ಫುಲ್ ಮಾಡ್ಕೊಂಡು ಮುಂದುವರೆದ್ವಿ. ಸ್ನೇಹಿತರೆ, ಆಯ್ತಾ, ಯಾಕಂದ್ರೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ಲದಾಖ್ನ ಎತ್ತರದಲ್ಲಿ ಪೆಟ್ರೋಲ್ ಸ್ಟೇಷನ್ಗಳು ಬಹಳ ಕಡಿಮೆ. ಆದ್ರಿಂದ ಎಲ್ಲೆಲ್ಲಿ ಎಲ್ಲ ಫ್ಯೂಲ್ ಸ್ಟೇಷನ್ಗಳು ಸಿಗುತ್ತೋ ಅಲ್ಲೆಲ್ಲ ಫ್ಯೂಲ್ ಅನ್ನ ಚೆಕ್ ಮಾಡ್ಕೊಂಡು ಫ್ಯೂಲ್ ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋಗೋದು ನಮಗೆ ಉತ್ತಮ. ಆಯ್ತಾ, ರಸ್ತೆಗಳು ಕೆಲವು ಕಡೆಗಳಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿದ್ವು. ಆಫ್ ರೋಡ್ ಭಾಗಗಳು, ಲೂಸ್ ಗ್ರಾವೆಲ್ಸ್ಗಳು ಮತ್ತು ಕೆಲವು ಕಡೆಗಳೆಲ್ಲ ರಸ್ತೆ ಸಂಪೂರ್ಣವಾಗಿ ಸ್ಲಿಪ್ರಿ ಇತ್ತು. ಆಯ್ತಾ, ಬೈಕ್ ಅನ್ನ ನಿಧಾನವಾಗಿ ಎಚ್ಚರಿಕೆಯಿಂದ ಓಡಿಸ್ತಾ ಇದ್ವಿ. ಆದ್ರೆ ಈ ಆಫ್ ರೋಡ್ ಅನುಭವವೇ ಒಂದು ದೊಡ್ಡ ಥ್ರಿಲ್. ಸ್ನೇಹಿತರೆ, ನಿಜವಾಗ್ಲು ಇಂತಹ ಸಂದರ್ಭದಲ್ಲಿ ಬೈಕ್ ಅನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಓಡಿಸ್ಬೇಕಾಗತ್ತೆ. ಇದೇ ಒಬ್ಬ ಒಳ್ಳೆಯ ಬೈಕ್ ರೈಡರ್ನ ಲಕ್ಷಣ. ಸೊ ನಮಗೆ ಸ್ನೇಹಿತರೆ ಹಿಂಗೆ ಹೋಗಿ ಅಲ್ಲಿಂದ ಕೆಳಗೆ ಹಂಗೆ ಹೋಗ್ಬೇಕು. ಕಾಣಿಸ್ತಾ ನಿಮಗೆ? ಹಂಗೆ ಹೋಗ್ಬೇಕು.
ಪ್ರಯಾಣದುದ್ದಕ್ಕೂ ಲದಾಖ್ನ ಆ ಎತ್ತರದ ಭವ್ಯ ಪರ್ವತಗಳು ಸ್ನೇಹಿತರೆ. ಕೆಲವು ಕಡೆಗಳಲ್ಲಿ ರಸ್ತೆ ತುಂಬಾ ಎತ್ತರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಕಣಿವೆಯಲ್ಲಿ ಇಳಿಸ್ತಾ ಇತ್ತು. ಗಾಳಿ ತಣ್ಣಗೆ ಬೀಸ್ತಾ ಇತ್ತು. ಎಲ್ಲ ಕಡೆಯೂ ಲದಾಖ್ನ ವಿಶಾಲತೆ ಕಣ್ಣು ತುಂಬಿಸ್ತಾ ಇತ್ತು. ಮಿತ್ರರೇ, ಈ ಪಯಣದಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಯಿತು. ಅದೇನಪ್ಪಾ ಅಂತಂದ್ರೆ, ಲದಾಖ್ನಲ್ಲಿ ಪ್ರತಿದಿನ ಹೊಸ ಸವಾಲುಗಳು ಬರುತ್ತವೆ. ಆದ್ರೆ ಆ ಸವಾಲುಗಳ ನಡುವೆಯೂ ಪ್ರಕೃತಿ ನಮ್ಮನ್ನ ತನ್ನ ಸೌಂದರ್ಯದಿಂದ ಮಂತ್ರ ಮಾಡ್ತಲೇ ಇರುತ್ತದೆ. ಜೊತೆಗೆ ನುಬ್ರಾ ಕಣಿವೆಯ ಮರಳು ದಿಬ್ಬಗಳು, ಹಿಮದ ಬೆಟ್ಟಗಳು ಮತ್ತು ಅವಿಶಾಲವಾದಂತಹ ವ್ಯಾಲಿ ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಅವಿಸ್ಮರಣೀಯ ಅನುಭವವನ್ನ ನೀಡ್ತಾ ಇತ್ತು ಸ್ನೇಹಿತರೆ. ಸೊ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಇಷ್ಟು ದಿವಸ ನಾನು ಜಾಸ್ತಿ ಬ್ಲಾಗಲ್ಲಿ ಮಾತಾಡಿಲ್ಲ, ಯಾಕಂದ್ರೆ ಸ್ನೇಹಿತರೆ ಇಲ್ಲಿನ ರೋಡ್ಗಳು ಒಂದು ಭಾಳ ಡೇಂಜರಸ್ ಆಗಿರುತ್ತೆ. ನಾನು ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಧ್ಯಾನದಲ್ಲಿ ರೋಡ್ ಮೇಲಿನ ಧ್ಯಾನ ನಾನು ತಪ್ಪಬಾರ್ದಲ್ಲ, ಅದಕ್ಕೋಸ್ಕರ ಇದು ನೋಡಿ ಅರ್ಧ ರೋಡ್ ತುಂಬ ಹೋಗಿದೆ. 24 ಕಿಲೋಮೀಟರ್ ನಾವು ಸೇಮ್ ರೂಟಲ್ಲಿ ಹೋಗ್ಬೇಕಂತೆ. ಸೊ ಈಗ ಇಲ್ಲಿ ಬೆಟ್ಟ ಇಳಿತಾ ಇದ್ದೀವಿ, ಆಗಲೇ ಬೆಟ್ಟ ಹತ್ತಿದ್ವಿ. ಹೀಗೆ ದಿಸ್ಕಿತ್ನಿಂದ ಪ್ಯಾಂಗಾಂಗ್ ಹೋಗ್ಬೇಕಾದ್ರೆ ಇಲ್ಲಿನ ಫೇಮಸ್ ಮಾರ್ಗ ಯಾವ್ದಪ್ಪ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಶೋಕ್ ನದಿಯ ಮಾರ್ಗ. ಈ ದಾರಿಲಿ ಹೋಗ್ಬೇಕಾದ್ರೆ ಕೆಲವು ಕಡೆ ಕಲ್ಲು, ಕೆಲವು ಕಡೆ ಅಲ್ಲ, ಬರೀ ಕಲ್ಲೇ ಮತ್ತು ಮಣ್ಣು. ಇನ್ನು ಮಳೆ ಏನಾದ್ರೂ ಆದ್ರೆ ಪಡ್ಚ. ಅಲ್ಲಿ ಹರಿಯುವ ನೀರು ನಿಮ್ಮ ಬೈಕ್ ರೈಡಿಂಗ್ ಟ್ಯಾಲೆಂಟ್ ಅನ್ನ ಖಂಡಿತವಾಗಿಯೂ ಪರೀಕ್ಷಿಸುತ್ತೆ. ಲಕ್ಕಿಲಿ ನಾವು ಹೋಗ್ಬೇಕಾದ್ರೆ ಮಳೆ ಆಗ್ಲಿಲ್ಲ, ಕೇವಲ ಕಲ್ಲು ಮತ್ತು ಮಣ್ಣುಗಳಷ್ಟೇ ಇದ್ವು. ಬೈಕ್ ಸವಾರರಿಗೆ ಇದೇ ನಿಜವಾದ ಮಜಾ ಸ್ನೇಹಿತರೆ, ಇದೇ ನಿಜವಾದ ಕಿಕ್ ಅಂತಾನು ಹೇಳ್ಬೋದು. ಒಂದು ಚಿಕ್ಕ ವಾಟರ್ ಕ್ರಾಸಿಂಗ್ ಇದೆ. ಸೊ ಇಲ್ಲೆಲ್ಲ ವಾಟರ್ ಕ್ರಾಸಿಂಗ್. ನಮಗೆ ಹೋಟೆಲ್ ಓನರ್ ಹೇಳಿದರು, ನೀವು ಬೇಗ ಬಿಟ್ಟರೆ ನಿಮಗೆ ವಾಟರ್ ಕ್ರಾಸಿಂಗ್ ಎಲ್ಲ ಸಿಗಲ್ಲ, ಬೇಗ ಬಿಟ್ಟಿಲ್ಲ ಅಂದರೆ ನಿಮಗೆ ವಾಟರ್ ಕ್ರಾಸಿಂಗ್ ಸಿಗುತ್ತೆ ಅಂದಿದ್ರು. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಪ್ರತಿ ಒಂದು ತಿರುವಿನ ನಂತರ ಹೊಸ ದೃಶ್ಯ, ಪ್ರತಿ ಕಿಲೋಮೀಟರ್ ನಂತರ ಒಂದು ಹೊಸ ಅನುಭವ ಸ್ನೇಹಿತರೆ. ಅದಕ್ಕೆ ಈ ಮಾರ್ಗ ಭಾರತದ ಅತ್ಯಂತ ರೋಮಾಂಚನಕಾರಿ ಬೈಕ್ ರೈಡ್ಗಳಲ್ಲಿ ಒಂದಾಗಿದೆ. ಎತ್ತರದ ಪರ್ವತಗಳು, ಆಳವಾದ ಕಣಿವೆಗಳು, ಶೋಕ್ ನದಿಯ ಜೊತೆಯಲ್ಲೇ ಸಾಗುವಂತಹ ಆ ರಸ್ತೆ, ಇವೆಲ್ಲ ಸೇರಿ ಪ್ರಪಂಚದ ಅತ್ಯುತ್ತಮ ಸಾಹಸಮಯ ರಸ್ತೆ ಪ್ರಯಾಣಗಳಲ್ಲಿ ಒಂದು ಅಂತ ಹೇಳಿ ಇದನ್ನ ಸೃಷ್ಟಿಸಿದೆ ಸ್ನೇಹಿತರೆ. ಕೆಲವೊಮ್ಮೆ ರಸ್ತೆಗಳಲ್ಲಿ ವಾಹನಗಳೇ ಕಾಣುವುದಿಲ್ಲ, ದೂರಕ್ಕೂ ಯಾರೂ ಇರಲ್ಲ, ನೀವು ನಿಮ್ಮ ಬೈಕ್ ಮತ್ತು ಸುತ್ತ ಆ ಪ್ರಕೃತಿ ಅಷ್ಟೇ. ಆ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಪದಗಳಲ್ಲಿ ವಿವರಿಸಕ್ಕೆ ಬಹಳ ಕಷ್ಟ ಸ್ನೇಹಿತರೆ, ಆಯ್ತಾ ಸ್ನೇಹಿತರೆ. ಯಾರಂದ್ರೂ ಯಾರೂ ಇಲ್ಲ ನೋಡಿ, ಸುತ್ತ ಒಬ್ಬರೇ ಇದ್ದೀನಿ. ಪ್ಯಾಂಗಾಂಗ್ ಲೇಕಿಗೆ ಹೋಗ್ಬೇಕಾದ್ರೆ, ಇನ್ನು ಪ್ಯಾಂಗಾಂಗ್ ಲೇಕಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಯಾರೊಬ್ಬ ನರಪಿಳ್ಳೆನೂ ಕಾಣಿಸ್ತಿಲ್ಲ ಗುರುವೆ. ನಮ್ಮ ಬಾಯ್ಸ್ ಇನ್ನು ಹಿಂದೆಯಿಂದ ಬರ್ತಾ ಇದ್ದಾರೆ, ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ಹೋಗ್ಬೇಕು ಪ್ಯಾಂಗಾಂಗ್ ಲೇಕಿಗೆ, ಇನ್ನೂ ಸುಮಾರು 50 ಕಿಲೋಮೀಟರ್ ಇದೆ. ಅಲ್ಲಲ್ಲಿ ಸ್ವಲ್ಪ ರೋಡ್ ಹಾಳಿದೆ, ಅಲ್ಲಲ್ಲಿ ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ನೀವೇನು ನೋಡ್ತಾ ಇರಲ್ಲ, ಸಿಂಗಲ್ ರೋಡ್ ಅಷ್ಟೇ. ಸೊ ಎರಡೆರಡು ಗಾಡಿ ಪಾಸ್ ಆಗೋದು ಕಷ್ಟ ಸ್ನೇಹಿತರೆ. ಎಷ್ಟು ಅದ್ಭುತ ಅಂದರೆ ಇಲ್ಲಿ ಜನರು, ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಜಿಸ್ಟ್ರೇಷನ್ ಒಂದು ಗಾಡಿ ಹೋಯ್ತಾಯ್ತಾ, ಯಾವ್ದು ಹೇಳಿ, ಬೊಲೆರೋ. ನನ್ನ ನೋಡಿಬಿಟ್ಟು ಎಲ್ಲ ಓಕೆ ಅಲ್ಲ, ಸರಿ ಅಲ್ಲ ಅಂತ ಕೇಳ್ದ ಪಾಪ, ಸೀರಿಯಸ್ಲಿ.
ಸ್ನೇಹಿತರೆ, ಹತ್ರ ಆದಂಗೆ ನೋಡಿ ಹೆಂಗೆ ಕಾಣಿಸ್ತಿದೆ ಹಿಮ ಪರ್ವತಗಳು ಮಧ್ಯದಲ್ಲಿ ರೋಡು. ಏನು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ಹೀಗೆ ಎತ್ತರ ಹೆಚ್ಚಾದಂತೆ ಸೌಂದರ್ಯವೂ ಹೆಚ್ಚಾಗ್ತಾ ಇತ್ತು. ಪ್ಯಾಂಗಾಂಗ್ ಕಡೆಗೆ ಹತ್ತಿರವಾಗ್ತಾ ಹೋದಂತೆ ಅಲ್ಲಿನ ನೇಚರ್ ಕೂಡ ಸಂಪೂರ್ಣವಾಗಿ ಬದಲಾಗಲು ಶುರುವಾಯಿತು. ಆಯ್ತಾ, ಹಸಿರು ಕಡಿಮೆ ಆಗ್ತಾ ಇತ್ತು. ಕಂದು ಮತ್ತು ಬೂದು ಬಣ್ಣದ ಆ ಬೆಟ್ಟಗಳು ಹೆಚ್ಚಾಗ್ತಾ ಇದ್ವು. ಗಾಳಿ ಮತ್ತಷ್ಟು ತಂಪು ಆಗ್ತಾ ಇತ್ತು. ಆಕ್ಸಿಜನ್ ಪ್ರಮಾಣವು ಕಡಿಮೆ ಆಗ್ತಾ ಇದೆಯೇನೋ ಅಂತ ನಮಗೆ ಅನಿಸ್ತಾ ಇತ್ತು. ಹೀಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ತಿರುವು, ಆ ತಿರುವನ್ನು ದಾಟಿ ಮುಂದೆ ಬರ್ಬೇಕಾದ್ರೆ ದೂರದಲ್ಲಿ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಂತಹ ನೀಲಿ ಬಣ್ಣದ ಆ ಮಹಾ ಸರೋವರ ಸ್ನೇಹಿತರೆ, ಅದೇ ಪ್ಯಾಂಗಾಂಗ್ ಲೇಕ್. ನೀಲಿ ಕಲರ್ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಅದ್ಭುತವಾಗಿದೆ. ಆ ಕಡೆ ಎಲ್ಲ ಕಾಣಿಸ್ತಿರೋ ಚೈನಾ. ನಾವು ಚೈನಾಗೆ ಇನ್ನೇನು ಹತ್ತಿರದಲ್ಲೇ ಇದ್ದೀವಿ. ಪ್ಯಾಂಗಾಂಗ್ ಲೇಕ್, ವಾವ್, ಏನು ಕಲರ್ ಸ್ನೇಹಿತರ, ಏನು ಕಲರ್ ಇದು. ಈ ಥರ ನೀಲಿ ಕಲರು, ಎಷ್ಟು ನೀಲಿ ಬಣ್ಣ ಹೆಂಗೆ ಆಗಕ್ಕೆ ಸಾಧ್ಯ? ಹಾಂ, ಆ ಕ್ಷಣವನ್ನ ಮೊದಲ ಬಾರಿಗೆ ನೋಡುವ ಅನುಭವವನ್ನ ಯಾವುದೇ ಕ್ಯಾಮರಾ ಕೂಡ ಸಂಪೂರ್ಣವಾಗಿ ಸೆರೆ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನೀಲಿ, ಹಸಿರು ಮತ್ತು ವೈಲೆಟ್ ಬಣ್ಣಗಳ ನಡುವೆ ಬದಲಾಗುತ್ತಿರುವಂತಹ ಆ ನೀರು, ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಹಿಮಾವೃತ ಪರ್ವತಗಳು ಮತ್ತು ಸುತ್ತಮುತ್ತಲಿನ ಸಂಪೂರ್ಣವಾದ ನಿಶ್ಶಬ್ದತೆ, ಇದು ಕನಸಿನ ಲೋಕದಂತೆ ಕಾಣ್ತಾ ಇತ್ತು ಸ್ನೇಹಿತರೆ. ನಿಜ ಹೇಳ್ತಾ ಇದ್ದೀನಿ. ಫೈನಲಿ ನಾವು ರೀಚ್ ಆಗ್ತೀವಿ ಪ್ಯಾಂಗಾಂಗ್ ಲೇಕ್. ನಾವು ರೀಚ್ ಆಗುವಷ್ಟರಲ್ಲಿ ಸಮಯ ಆಗಿರುತ್ತೆ ಸಂಜೆಯ 3 ರಿಂದ 4 ಗಂಟೆ. ಮೊದಲಿಗೆ ಅಲ್ಲಿ ಒಂದು ಸ್ಟೇ ಅನ್ನು ಹುಡುಕ್ತೀವಿ. ಅದಾದ್ಮೇಲೆ ಒಂದು ಕಡೆ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಸಂಜೆಗೆ ಪ್ಯಾಂಗಾಂಗ್ ಲೇಕ್ ಕಡೆಗೆ ನಡ್ಕೊಂಡು ಹೋಗ್ತೀವಿ. ಇನ್ನು ಪ್ಯಾಂಗಾಂಗ್ ಲೇಕ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಪ್ಯಾಂಗಾಂಗ್ ಲೇಕ್ ಅನ್ನ ಪ್ಯಾಂಗಾಂಗ್ ತ್ಸೋ ಅಂತಾನೂ ಕರೀತಾರೆ. ಸಮುದ್ರ ಮಟ್ಟದಿಂದ ಸುಮಾರು 4225 ಮೀಟರ್ ಎತ್ತರದಲ್ಲಿರುವಂತಹ ಈ ಸರೋವರ ಸುಮಾರು 134 ಕಿಲೋಮೀಟರ್ ಉದ್ದ ಇದೆ ಅಂತ ಲೆಕ್ಕ ಹಾಕಿ ಅದರ ಬಹುಪಾಲು ಭಾಗ ಚೈನಾ ಅಂಡರ್ ಅಲ್ಲಿದೆ. ಇನ್ನೊಂದು ನಿಮಗೆ ಆಶ್ಚರ್ಯವಾಗುವಂತಹ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಇದು ಉಪ್ಪು ನೀರಿನ ಸರೋವರ ಸ್ನೇಹಿತರೆ. ಭಯಂಕರ ಅಲ್ಲ? ಇನ್ನೊಂದು ವಿಷಯ ಗಮನಿಸಬೇಕು. ಅದೇನಪ್ಪಾ ಅಂತಂದ್ರೆ, ಇಷ್ಟೊಂದು ಎತ್ತರದಲ್ಲಿದ್ರೂ ಇದರ ಬಣ್ಣ ದಿನದ ಸಮಯಕ್ಕೆ ಅನುಗುಣವಾಗಿ ಬದಲಾಗುತ್ತಿರುತ್ತಂತೆ. ಬೆಳಿಗ್ಗೆ ನೀಲಿ ಬಣ್ಣವನ್ನು ಹೊಂದಿದ್ರೆ ಮಧ್ಯಾಹ್ನ ಹಸಿರು ಬಣ್ಣವಾಗಿ ತಿರುಗುತ್ತಂತೆ. ಇನ್ನು ಸಂಜೆ ಹೊತ್ತಿಗೆ ಕೆಲವೊಮ್ಮೆ ನೇರಳೆ ಬಣ್ಣ ತರ ಕಾಣುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪ್ಯಾಂಗಾಂಗ್ ಲೇಕ್ ವಿಶ್ವದ ಅತ್ಯಂತ ಫೋಟೋಜೆನಿಕ್ ಸ್ಥಳಗಳಲ್ಲಿ ಒಂದಾಗಿರೋದು ಸ್ನೇಹಿತರೆ. ಒಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಇದರ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಯಾವಾಗ 3 Idiots ಮೂವಿ ಬಂತು ಅವಾಗ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಮೂವಿಯ ಕೊನೆಯ ಕೆಲವೊಂದು ಸೀನ್ಗಳನ್ನ ಇಲ್ಲೇ ಶೂಟ್ ಮಾಡಿರ್ತಾರೆ, ಆಯ್ತಾ. ಆದ್ರೆ ಸಿನಿಮಾದಲ್ಲಿ ನೋಡುವುದಕ್ಕಿಂತಲೂ ಈಗ ವಿಡಿಯೋದಲ್ಲಿ ನೋಡ್ತೀರಲ್ಲ, ಅದಕ್ಕಿಂತಲೂ ಬಹಳ ಅದ್ಭುತವಾಗಿ ಬರಿಗಣ್ಣಿಗೆ ಇದು ಕಾಣಿಸುತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ಒಂದು ವ್ಯೂವನ್ನ, ಈ ಒಂದು ನೇಚರ್ ಅನ್ನ, ಈ ಒಂದು ಪ್ರಕೃತಿಯನ್ನ ಕ್ಯಾಮರಾ ಜಸ್ಟಿಫೈ ಮಾಡಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿದೆ ಇದು, ಆಯ್ತಾ. ಹೀಗೆ ಸಂಜೆ ಸೂರ್ಯ ನಿಧಾನವಾಗಿ ಪರ್ವತಗಳ ಹಿಂದೆ ಮಾಯ ಆಗ್ತಾ ಇದ್ದಾಗ ಪ್ಯಾಂಗಾಂಗ್ ಲೇಕ್ ನ ಬಣ್ಣಗಳು ಮತ್ತೊಮ್ಮೆ ಬದಲಾಗುತ್ತೆ. ನೀಲಿ ನೀರು ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ. ಪರ್ವತಗಳು ಕಿತ್ತಳೆ ಬಣ್ಣದ ಹೊಳಪಿನಲ್ಲಿ ಮುಂಚುತ್ತವೆ.
ಇನ್ನು ಈ ಕ್ಷಣದ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಸ್ನೇಹಿತರೆ, ಹಂಡರ್ ನಿಂದ ನುಬ್ರಾ ವ್ಯಾಲಿ ಮುಖಾಂತರ ಪ್ಯಾಂಗಾಂಗ್ ಲೇಕ್ ತನಕ ಈ ರೈಡ್ ಕೇವಲ ಒಂದು ರಸ್ತೆ ಪ್ರಯಾಣವಲ್ಲ, ಇದು ಪ್ರಕೃತಿಯ ಅದ್ಭುತ ಶಕ್ತಿಯನ್ನ ಅನುಭವಿಸುವಂತಹ ಒಂದು ಅವಕಾಶ. ಪ್ರತಿ ರೈಡರ್ ಕೂಡ ತನ್ನ ಜೀವನದಲ್ಲಿ ಒಮ್ಮೆಯಾದ್ರೂ ಮಾಡಬೇಕಾದಂತಹ ಒಂದು ರೈಡ್ ಇದು, ಒಂದು ಸಾಹಸ ಇದು, ಒಂದು ಅಡ್ವೆಂಚರ್ ಇದು. ಆಯ್ತಾ? ನೀವು ಲದಾಖ್ಗೆ ಹೋಗುವ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಮಾರ್ಗವನ್ನ ಖಂಡಿತವಾಗಿಯೂ ನಿಮ್ಮ ಲಿಸ್ಟ್ ಅಲ್ಲಿ ಸೇರಿಸ್ಕೊಳ್ಳಿ. ಯಾಕಂದ್ರೆ ಕೆಲವು ಸ್ಥಳಗಳನ್ನ ನಾವು ಕೇವಲ ನೋಡೋದಲ್ಲ, ಅದನ್ನ ಅಲ್ಲಿ ಹೋಗಿ ಅನುಭವಿಸ್ಬೇಕಾಗುತ್ತೆ. ಓಕೆ, ಸೊ ಇಷ್ಟು ಇವತ್ತಿನ ನಮ್ಮ ರೈಡ್ ನ ಸ್ಟೋರಿ. ಸ್ನೇಹಿತರೆ, ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದೆ ನಾವು ಪ್ಯಾಂಗಾಂಗ್ ಲೇಕ್ ಇಂದ ಯಾವ ಕಡೆಗೆ ಹೋದ್ವಿ, ನಮ್ಮ ರೈಡ್ ಹೇಗಾಯ್ತು ಅನ್ನೋದನ್ನ ಮುಂದಿನ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.